ಮೆಂತೆ ಗಂಜಿ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಬಿಸಿಗಿಟ್ಟಿದ್ದೇವೆ. ನೀರು ಸರಿಯಾಗಿ ಕುದಿ ಬರಬೇಕು. ಮತ್ತೆ ಕಾಲು ಭಾಗದಷ್ಟು ಮೆಂತೆ ತಗೊಂಡಿದ್ದೇನೆ, ಒಂದು ಪಾವಷ್ಟು ಅಕ್ಕಿ ತಗೊಂಡಿದ್ದೇವೆ. ಇಲ್ಲಿ ನಾವು ಇವತ್ತು ಸ್ವಲ್ಪ ಮಾಡ್ತಾ ಇದ್ದೇವೆ ಮೆಂತೆ ಗಂಜಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ, ನಾವು ಇವತ್ತು ಸಿಂಪಲ್ ವಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅಕ್ಕಿ ಎಲ್ಲ ನೀರಿಗೆ ಹಾಕಿ ಕ್ಲೀನ್ ಮಾಡಿ ಆಯಿತು. ಇದನ್ನೀಗ ಕುದಿಯುತ್ತಿರುವಂತಹ ನೀರಿಗೆ ಹಾಕಬೇಕು. ತೆಂಗಿನಕಾಯಿದ್ದು ಹಾಲು ತೆಗಿಬೇಕು ಮೆಂತೆ ಗಂಜಿಗೆ. ಅದಕ್ಕೆ ಒಂದು ಕಾಯಿದ ಅರ್ಧ ಭಾಗದಷ್ಟು ಉಂಟಲ್ಲ, ತೆಂಗಿನಕಾಯಿ ತುರಿದು ಮಿಕ್ಸಿಗೆ ಹಾಕಿದ್ದೇವೆ. ಒಂದು 2 ಏಲಕ್ಕಿ ಹಾಕಬೇಕು. ಮೆಂತೆ ಅಕ್ಕಿ ಫುಲ್ಲು ಬೆಂದ ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಸೇರಿಸಬೇಕು. ದೊಡ್ಡ ಪೀಸ್ ಬೆಲ್ಲ ಹಾಕಿದ್ದೇವೆ, ಅದು ಕರಗ್ತದೆ ಈಗ ಕುದಿ ಬರುವಾಗ. ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರಲಿಕ್ಕೆ ಇಡಬೇಕು. ಮತ್ತು ಆಪ್ಷನಲ್ ಆಗಿ ಕೆಲವರು ಬೇಕಿದ್ರೆ ಚಿಟಿಕೆ ಉಪ್ಪನ್ನು ಸೇರಿಸ್ತಾರೆ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು.